ಚಳಿಗಾಲ ಶುರುವಾಯಿತು ಅಂದರೆ ಪಾದಗಳು ಒಡೆಯೋದು, ಬಿರುಕು ಬಿಡೋದು, ಅಲ್ಲಿ ಬ್ಲಡ್ ಬರೋ ಅಂಥದ್ದು, ನೋವಾಗುವಂಥದ್ದು ವಿಪರೀತವಾಗಿ ಹೆಚ್ಚಾಗುತ್ತೆ. ಬರೀ ನಮ್ಮ ಪಾದಗಳು ಅಂತಲ್ಲ, ನಮ್ಮ ಚರ್ಮ, ಕೈ, ಕಾಲಿನ ಚರ್ಮ ಆಗಿರೋದು, ಮುಖದ ಚರ್ಮ ಆಗಿದ್ರೂ ಕೂಡ ಬಿರಿತಾನೆ ಇರುತ್ತೆ. ಆದರೆ ಪಾದಗಳಂತೂ ಈ ಒಂದು ಚಳಿಗಾಲ ಶುರುವಾಯಿತು ಅಂದರೆ ತುಂಬಾ ಬಿರುಕು ಬಿಡುತ್ತೆ. ಅಲ್ಲಿ ರಕ್ತ ಕೂಡ ಕೆಲವೊಮ್ಮೆ ಬರಲಿಕ್ಕೆ ಶುರುವಾಗುತ್ತೆ. ಏನೇ ಅಪ್ಲೈ ಮಾಡಿದ್ರೂ ಕೂಡ ನಮಗೆ ಆ ನೋವು ಅನ್ನೋವಂಥದ್ದು ಕಡಿಮೆ ಆಗ್ತಾ ಇರಲ್ಲ, ಬಿರುಕುಗಳು ಮುಚ್ಚುತ್ತಾ ಇರೋದಿಲ್ಲ. ಹಾಗಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಮನೆಮದ್ದನ್ನು ನೀವು 1 ಅಥವಾ 2 ಬಾರಿ ಹಚ್ಚಿ ನೋಡಿ, ಸೂಪರ್ ರಿಸಲ್ಟನ್ನು ನೀಡುತ್ತೆ. ಬಿರುಕುಗಳು ಇತ್ತು ಅಂತಲೇ ಅನಿಸೋದಿಲ್ಲ. ಚರ್ಮ ಸುಲಿತಾ ಇದ್ದರೆ ಅದು ಕೂಡ ನಿಂತು ಹೋಗಿ ಆ ಚರ್ಮಗಳು ಒಂದುಗೂಡಲಿಕ್ಕೆ, ಅಂದರೆ ಪಾದಗಳಲ್ಲಿ ಬಿರುಕು ಏನಿರುತ್ತೆ ಅದೆಲ್ಲ ಕೂಡ ನೀಟಾಗಿ ಕೂಡ್ಕೊಳ್ಳುತ್ತೆ. ಚರ್ಮ ಅನ್ನುವಂಥದ್ದು ಸಾಫ್ಟ್ ಆಗುತ್ತೆ, ಮೃದು ಆಗುತ್ತೆ. ನಿಮಗೆ ಪಾದಗಳಲ್ಲಿ ಬಿರುಕುಗಳು ಇತ್ತು ಅನ್ನೋವಂಥದ್ದೇ ಮರೆತು ಹೋಗುತ್ತೆ. ಅಷ್ಟು ಎಫೆಕ್ಟಿವ್ ಆದಂಥ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಇನ್ನು ಈ ಸಿಂಪಲ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಮುಖ್ಯವಾದಂಥ ಪದಾರ್ಥ ಅಂದರೆ ಅದು ಈರುಳ್ಳಿ. ಹೌದು ಸ್ನೇಹಿತರೆ, ಅಡುಗೆ ಮನೆಯಲ್ಲೇ ಸಿಗುವಂಥ ಈ ಒಂದು ಪುಟ್ಟ ಈರುಳ್ಳಿ ಏನಿರುತ್ತೆ ಇದು ಸಾಕು ನಮ್ಮ ಪಾದಗಳಲ್ಲಿ ಹೆಚ್ಚಾಗಿರುವಂಥ ಬಿರುಕುಗಳನ್ನು ಕಡಿಮೆ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಈರುಳ್ಳಿಯನ್ನು ತೊಗೊಳ್ತಾ ಇದ್ದೀನಿ. ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ, ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ತೊಗೊಳ್ತಾ ಇದ್ದೀನಿ. ಅದನ್ನು ನಾವು ತುರಿದುಬಿಟ್ಟು ಅದರ ರಸವನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕಾಗತ್ತೆ. ಹಾಗಾಗಿ ನೋಡಿ, ನಮ್ಮ ದೇಹದಲ್ಲಿ ವಿಪರೀತ ಉಷ್ಣ ಹೆಚ್ಚಾದಾಗ, ದೇಹದ ಬಾಡಿ ತುಂಬ ಹೀಟ್ ಆದಾಗ ಹೆಚ್ಚಾಗಿ ನಮಗೆ ಪಾದಗಳಲ್ಲಿ ಬಿರುಕು ಅನ್ನುವಂಥದ್ದು, ಉರಿ ಅನ್ನುವಂಥದ್ದು, ನೋವು ಅನ್ನುವಂಥದ್ದು ಹೆಚ್ಚಾಗಿ ಕಾಡುತ್ತೆ. ಈ ಒಂದು ಈರುಳ್ಳಿ ರಸವನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ದೇಹದ ಉಷ್ಣಾಂಶವನ್ನು ಇದು ಕಡಿಮೆ ಮಾಡಲಿಕ್ಕೆ, ದೇಹವನ್ನು ತಂಪಾಗಿಸ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ಮುಖ್ಯವಾಗಿ ಇದು ನಮ್ಮ ಪಾದಗಳಲ್ಲಿ ಹೆಚ್ಚಾಗಿ ಏನು ಬಿರುಕುಗಳು ಹೆಚ್ಚಾಗಿ ಬಂದಿರುತ್ತೆ ಅಥವಾ ಅಲ್ಲಿ ತುಂಬ ನಮಗೆ ಬ್ಲಡ್ ಬರ್ತಾ ಇರುತ್ತಲ್ಲ, ಅದನ್ನೆಲ್ಲ ಕೂಡ ಹೀಲ್ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ, ನೋವನ್ನು ನಿವಾರಣೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತ ಇದನ್ನು ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿ ವರ್ಕ್ ಆಗುವಂಥ ಒಂದು ಸಿಂಪಲ್ ಮನೆಮದ್ದು. ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಏನು ತೊಗೊಂಡಿದ್ನಲ್ಲ ಅದನ್ನು ಈ ರೀತಿಯಾಗಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ತುರಿದಿರೋ ಅಂಥದ್ದನ್ನು ಒಂದು ಬಟ್ಟೆ ಮೇಲ್ಗಡೆ ಅಥವಾ ಒಂದು ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ನೀವು ಈ ರೀತಿ ಶೋಧಿಸಿ ಎತ್ತಿಟ್ಕೊಳ್ಳಿ. ಹತ್ತತ್ರ ನಮಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಒಂದು ಈರುಳ್ಳಿ ರಸ ಆದರೆ ಸಾಕಾಗುತ್ತೆ. ಇನ್ನು ಅದ್ರ ಜೊತೆಗೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ತೊಗೊಳ್ತಾ ಇದ್ದೀನಿ. ಅಲೋವೆರಾ ಜೆಲ್ಲು ಫ್ರೆಶ್ ಆಗಿರೋದಿತ್ತು ಅಂದರೆ ಖಂಡಿತ ತೊಗೊಳ್ಳಿ, ಇಲ್ಲ ಅಂದರೆ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಆದರೂ ನೀವು ತೊಗೊಳ್ಬೋದು. ಅಲೋವೆರಾ ಜೆಲ್ ಹಾಕ್ಕೊಳ್ಳೋದ್ರಿಂದ ಪಾದಗಳಲ್ಲಿ ಏನು ಹೀಟ್ ಹೆಚ್ಚಾಗಿರುತ್ತೆ, ಉರಿ ಹೆಚ್ಚಾಗ್ತಾ ಇರುತ್ತೆ, ನೋವು ಆಗ್ತಾ ಇರುತ್ತೆ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ದೇಹದ ಒಂದು ಉಷ್ಣಾಂಶವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮುಖ್ಯವಾಗಿ ಇನ್ನೊಂದು ಪದಾರ್ಥ ಅಂದರೆ ಅದು ನಾನಿಲ್ಲಿ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆ ತೊಗೊಳ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿದೆ, ಬಾಡಿ ತುಂಬ ಹೀಟ್ ಆದಾಗ ನಮಗೆ ಕಣ್ಣುರಿ ಬರುವಂಥದ್ದು, ನೆತ್ತಿ ಉರಿ ಬರುವಂಥದ್ದು, ಅಂಗಾಲು ಉರಿ ಬರುವಂಥದ್ದು ಆಗ್ತಾ ಇರುತ್ತೆ. ಈ ರೀತಿ ಪಾದಗಳಲ್ಲಿ ಬಿರುಕುಗಳು ಹೆಚ್ಚಾಗಿದೆ ಅಂದರೆ ಬಾಡಿ ಹೀಟ್ ಆಗಿದೆ ಅಂತೇಳಿ. ಅದರಲ್ಲೂ ಚಳಿಗಾಲದಲ್ಲಿ ನಾವು ಹೆಚ್ಚಾಗಿ ಈ ಒಂದು ಹರಳೆಣ್ಣೆಯನ್ನು ನಾವು ನಮ್ಮ ಪಾದಗಳಿಗೆ ಹಾಕಿ ಮಸಾಜ್ ಮಾಡ್ತಾ ಬರೋದ್ರಿಂದ ಪಾದಗಳು ಒಡೆಯುವಂಥದ್ದು, ಬಿರುಕು ಬಿಡುವಂಥದ್ದು, ಅಲ್ಲಿ ಉರಿ ಆಗುವಂಥದ್ದು, ನೋವು ಆಗುವಂಥದ್ದು, ಬ್ಲಡ್ ಬರೋವಂಥದ್ದು, ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹರಳೆಣ್ಣೆ ಕೂಡ ಇದರೊಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮೂರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದಷ್ಟನ್ನು ಹಚ್ಚೋದ್ರೂ ಸಾಕು, ಸೂಪರಾಗಿ ವರ್ಕ್ ಆಗುತ್ತೆ. ಇಲ್ಲ ನಾವು ಇದನ್ನು ಸಾಕಷ್ಟು ದಿನ ಇಟ್ಕೊಂಡು ನಾವು ಇದನ್ನು ಬಳಸ್ಕೊಳ್ಬೇಕು ಅಂದರೆ ಈ ವಿಧಾನವನ್ನು ನೀವು ಟ್ರೈ ಮಾಡ್ಬೋದು. ನಾನಿಲ್ಲಿ ಮುಂಬತ್ತಿ ಅಥವಾ ಕ್ಯಾಂಡಲ್ ಅಂತ ಏನು ಹೇಳ್ತೀವಿ ಅದನ್ನು ತೊಗೊಂಡಿದ್ದೀನಿ. ಕ್ಯಾಂಡಲು ಒಂದು ಬಿಲ್ಲೆ ಆಗೋಷ್ಟು ಕ್ಯಾಂಡಲ್, ಏನು ಉದ್ದ ಕ್ಯಾಂಡಲ್ ಬಂದರೆ ಚಿಕ್ಕದಾಗಿದ್ದರೆ ಒಂದು ತೊಗೊಳ್ಳಿ, ಇಲ್ಲಾಂದರೆ ಈ ರೀತಿಯಾಗಿತ್ತು ಅಂದರೆ ಒಂದು ಪೀಸ್ ಆಗೋಷ್ಟಾದರೆ ಸಾಕಾಗುತ್ತೆ. ಇದನ್ನು ಪೌಡರ್ ಮಾಡಿ ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಗೆಯೇ ನಾವು ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಬಿಸಿ ಮಾಡಿಕೊಂಡ್ರೆ ನೀಟಾಗಿ ಮೆಲ್ಟ್ ಆಗುತ್ತೆ. ಇನ್ನು ಈ ಒಂದು ಕ್ಯಾಂಡಲ್ ವ್ಯಾಕ್ಸನ್ನು ಕೂಡ ನಾವು ಬಿಸಿ ಬಿಸಿಯಾಗಿ ಹಚ್ಚುತ್ತಾ ಬರೋದ್ರಿಂದನೂ ಕೂಡ ತುಂಬ ಬೇಗನೆ ನಮ್ಮ ಪಾದಗಳಲ್ಲಿ ಏನು ಬಿರುಕು ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ಈಗ ಮೆಲ್ಟ್ ಆಗಿದೆ, ಇದು ರೆಡಿಯಾಗಿದೆ. ಈಗ ಈ ಒಂದು ಮಿಶ್ರಣವನ್ನು ನಾನು ಕೆಳಗಡೆ ಇಟ್ಕೊಂಡು ನಾವು ಮೊದಲೇ ಏನು ಮಾಡಿಟ್ಕೊಂಡಿದ್ವಲ್ಲ ಈ ಒಂದು ಅಲೋವೆರಾ, ಈರುಳ್ಳಿ ರಸ ಎಲ್ಲನೂ ಹಾಕಿಬಿಟ್ಟು ಆ ಒಂದು ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಿದೆ, ನಾವು ಮೆಲ್ಟ್ ಮಾಡಿರುವಂಥ ಮಿಶ್ರಣ ಬಿಸಿಯಾಗಿದೆ, ಹಾಗಾಗಿ ಇದು ತುಂಬ ಬೇಗನೆ ಗಟ್ಟಿಯಾಗಿಬಿಡ್ತು. ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಪಾದದ ಉರಿಯನ್ನು, ನೋವನ್ನು, ಜೊತೆಗೆ ರಕ್ತ ಏನು ಬರ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ
ಇನ್ನು ನಾವು ಹಾಕಿರುವಂಥ ಅರಿಶಿಣದ ಪೌಡ್ರ್ ಆಗಿರ್ಬೋದು, ಅಲೋವೆರಾ ಜೆಲ್ಲು, ಈರುಳ್ಳಿ ರಸ ಎಲ್ಲವನ್ನು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮತ್ತೆ 1 ನಿಮಿಷಗಳ ಕಾಲ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ನಾವು ಏನು ವ್ಯಾಕ್ಸ್ ಹಾಕಿದ್ವಿ ಅದ್ರ ಜೊತೆಗೆ ಹಾಕಿರೋಂಥ ಎಲ್ಲ ಪದಾರ್ಥಗಳು ಕೂಡ ಹೊಂದ್ಕೊಳ್ಳುತ್ತೆ, ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಇದರಿಂದ ಒಂದು ಒಳ್ಳೆ ಕ್ರೀಮ್ ಅನ್ನುವಂಥದ್ದು ನಮಗೆ ರೆಡಿ ಆಗುತ್ತೆ. ಹಾಗಾಗಿ ನೋಡಿ, ಒಂದೇ 1 ನಿಮಿಷ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದಾಗಿದೆ. ಈಗ ಇದನ್ನು ನಾನು ಕೆಳಗಡೆ ಇಡ್ತಾ ಇದ್ದೀನಿ. ಇನ್ನು ಈ ಒಂದು ಮಿಶ್ರಣವನ್ನು ನೀವು ಹೊರಗಡೆನೇ ಇಡ್ತೀವಿ ಅಂದರೆ ಒಂದು 5-6 ನಿಮಿಷದಲ್ಲಿ ಗಟ್ಟಿ ಆಗುತ್ತೆ. ಇಲ್ಲ ಫ್ರಿಜ್ ಇದೆ ಅಂದರೆ ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ ಒಂದು 2 ಅಥವಾ 3 ನಿಮಿಷದಲ್ಲಿ ಆರಾಮಾಗಿ ಗಟ್ಟಿ ಆಗಿಬಿಡುತ್ತೆ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅಥವಾ ಯಾವ್ದು ಸುಲಭ ಅನಿಸುತ್ತೋ ಆ ಒಂದು ವಿಧಾನದಲ್ಲಿ ಇದನ್ನು ಗಟ್ಟಿ ಮಾಡ್ಕೊಳ್ಬೋದು. ಇನ್ನು ನೋಡಿ, ನಾನು ಒಂದು 2 ನಿಮಿಷಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಗಟ್ಟಿಯಾಗಿದೆ, ತುಂಬ ಚೆನ್ನಾಗಿ ಒಳ್ಳೆ ಕ್ರೀಮ್ ರೀತಿ ಇದು ರೆಡಿಯಾಗಿದೆ. ಖಂಡಿತವಾಗ್ಲೂ ನಾವು ಹೊರಗಡೆ ಯಾವುದ್ಯಾವುದೋ ಕ್ರೀಮ್ಗಳನ್ನು ತಂದು ಹಚ್ಕೊಳ್ಳೋಕ್ಕಿಂತ ಇದನ್ನು ಒಮ್ಮೆ ಮಾಡಿಟ್ಕೊಂಡ್ಬಿಡಿ. ನೀವು ವ್ಯಾಕ್ಸ್ ಹಾಕಿ ಮಾಡಿಟ್ಕೊಳ್ತೀವಿ ಅಂದರೆ ಆರಾಮಾಗಿ ಒಂದು ವಾರ 15 ದಿನ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು. ಇಲ್ಲ ಬರೀ ಈರುಳ್ಳಿ ರಸ, ಅಲೋವೆರಾ ಜೆಲ್ಲು ಅದನ್ನಷ್ಟೇ ಹಚ್ಕೊಳ್ತೀವಿ ಅಂದರೆ ನೀವು 2 ದಿನಕ್ಕೊಮ್ಮೆ ಅದನ್ನು ರೆಡಿ ಮಾಡಿಕೊಂಡು ಹಚ್ಕೊಳ್ಬೋದು. ಈ ರೀತಿ ಮಾಡಿಟ್ಕೊಳ್ಳಿ, ಒಂದು 15 ದಿನ ಆರಾಮಾಗಿ ನಿಮಗೆ ಬಾಳಿಕೆ ಬರುತ್ತೆ. ಜೊತೆಗೆ ತುಂಬ ಬೇಗನೆ ಪಾದಗಳಲ್ಲಿ ಬಿರುಕುಗಳನ್ನುವಂಥದ್ದು ಕಡಿಮೆ ಆಗುತ್ತೆ. ಪಾದಗಳು ತುಂಬ ಸಾಫ್ಟ್ ಆಗುತ್ತೆ. ಒಳ್ಳೆ ಹೊಸ ಚರ್ಮ ನಮ್ಮಲ್ಲಿ ನಮ್ಮ ಪಾದಗಳಲ್ಲಿ ಬೆಳೀತಾ ಇದೆಯೇನೋ ಅನ್ನೋಂಥ ಒಂದು ಫೀಲು ನಿಮಗೆ ಖಂಡಿತ ಬರುತ್ತೆ. ನೋಡಿ, ಇದು ಒಂದು ಒಳ್ಳೆ ಕ್ರೀಮ್ ರೀತಿ ಯಾವ ರೀತಿ ರೆಡಿಯಾಗಿದೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಖಂಡಿತ ಇದನ್ನು ರಾತ್ರಿ ಮಲಗುವಂಥ ಸಮಯದಲ್ಲಿ ಎಷ್ಟೇ ಬಿರುಕು ಬಿಟ್ಟು ರಕ್ತ ಸೋರ್ತಾ ಇರುವಂಥ ಪಾದಗಳಿಗೆ ಹಚ್ಚಿ ನೋಡಿ, ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಇದನ್ನು ಹಚ್ಚೋದಕ್ಕೆ ಮುಂಚೆ ನಾವು ನಮ್ಮ ಪಾದಗಳನ್ನು ಕ್ಲೀನಾಗಿ ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ. ಯಾಕಂದರೆ ಅಲ್ಲಿ ಇರುವಂಥ ಡೆಡ್ ಸ್ಕಿನ್ ಆಗಿರ್ಬೋದು, ಕೊಳೆ ಅಂಶ, ಜಿಡ್ಡಿನ ಅಂಶವನ್ನೆಲ್ಲ ತೆಗೆದು ಹಾಕಬೇಕು. ಹಾಗಾಗಿ ಮೊದಲು ನೀರಿಗೆ ಸ್ವಲ್ಪ ಶಾಂಪೂ ಜೊತೆಗೆ ನಿಂಬೆ ರಸ ಹಾಕಿಬಿಟ್ಟು ಚೆನ್ನಾಗಿ ಪಾದಗಳನ್ನು ಉಜ್ಜಿ ನೀಟಾಗಿ ತೊಳೆದಿಟ್ಕೊಳ್ಬೇಕು. ನಂತರ ನೀಟಾಗಿ ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ನಂತರ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಒಂದು ಕ್ರೀಮ್ ಏನಿದೆ ಇದನ್ನು ನೀಟಾಗಿ ಅಂಗಾಲಿಗೆ, ಹಿಮ್ಮಡಿಗೆ, ಪಾದಗಳಿಗೆ, ಮೇಲ್ಭಾಗದ ಕಾಲಿಗೆ ಎಲ್ಲನೂ ನೀಟಾಗಿ ಈ ರೀತಿ ಹಚ್ಕೊಳ್ಳಿ. ರಾತ್ರಿ ಮಲಗೋದಕ್ಕೆ ಮುಂಚೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಾವು ವೇಸ್ಟ್ ಆಗಿರೋಂಥ ಸಾಕ್ಸ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ನೀವು ಪ್ರತಿದಿನ ಈ ರೀತಿ ಒಂದು 2-3 ಬಾರಿ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಅಲ್ಲಿ ಸ್ವಲ್ಪ ಕೂಡ ನೋವಿರೋದಿಲ್ಲ, ಉರಿ ಇರೋದಿಲ್ಲ. ಜೊತೆಗೆ ಪಾದಗಳ ಬಿರುಕು ಅಥವಾ ರಕ್ತ ಬರ್ತಾ ಇದ್ದರೆ ಅದು ಕೂಡ ಸರಿಯಾಗುತ್ತೆ. ಚರ್ಮ ಉದುರ್ತಾ ಇದ್ದರೆ ಅಥವಾ ತುಂಬ ನಮಗೆ ಚರ್ಮ ಡ್ರೈ ಸ್ಕಿನ್ ಆಗಿದೆ ಅಂದರೆ ಅದೆಲ್ಲ ಕೂಡ ಸರಿಯಾಗಿ ಪಾದಗಳು ತುಂಬ ಸಾಫ್ಟ್ ಆಗಲಿಕ್ಕೆ ಇವತ್ತಿನ ಈ ಒಂದು ಸಿಂಪಲ್ ಮನೆಮದ್ದು ತುಂಬಾ ಹೆಲ್ಪ್ ಮಾಡುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೂಪರ್ ಆಗಿರುವಂಥ ಒಂದು ಮನೆಮದ್ದಾಗಿರುತ್ತೆ ಇದು. ಥ್ಯಾಂಕ್ ಯು.